ओम शांति। मीठे बच्चे, तुम्हारे दुख के दिन पूरे हुए हैं। तुम अब ऐसी दुनिया में जा रहे हो जहां कोई भी अप्राप्ति वस्तु नहीं है। ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಮುಗಿಯಿತು. ಈಗ ನೀವು ಇಂಥ ಪ್ರಪಂಚದಲ್ಲಿ ಹೋಗ್ತಾ ಇದ್ದೀರಿ. ಯಾವ ಪ್ರಪಂಚದಲ್ಲಿ ಅಪ್ರಾಪ್ತಿಯ ಒಂದು ವಸ್ತು ಕೂಡ ಇರೋದಿಲ್ಲ. ಸರ್ವ ಪ್ರಾಪ್ತಿ ರಸ್ತು ಅನ್ನುವಂಥ ವರದಾನ ತಮಗೆ ಸಿಕ್ಕಿರುತ್ತೆ. प्रश्न है, किन दो शब्दों का राज तुम्हारी बुद्धि में होने कारण पुरानी दुनिया से बेहद का वैराग्य रहता है. ಯಾವ ಎರಡು ಶಬ್ದಗಳ ರಹಸ್ಯ ನಿಮ್ಮ ಬುದ್ಧಿಯಲ್ಲಿರುವ ಕಾರಣ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಅನ್ನೋದು ಇರುತ್ತೆ. उत्तर, उतरती कला और चढ़ती कला का राज तुम्हारी बुद्धि में है. ಏರುವ ಕಲೆ ಮತ್ತು ಇಳಿಯುವ ಕಲೆಯ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. तुम जानते हो आधा कल्प हमें उतरने आए हैं, अभी है चढ़ने का समय. ನೀವು ತಿಳ್ಕೊಂಡಿದ್ದೀರಿ, ಅರ್ಧ ಕಲ್ಪ ನಾವು ಏರುವ ಕಲೆಯಲ್ಲಿ ಬಂದಿದ್ದೇವೆ, ಈಗ ನಮ್ಮದು ಇಳಿಯುವ ಕಲೆಯಲ್ಲಿ ಬಂದಿದ್ದೇವೆ, ಈಗ ನಮ್ಮದು ಏರುವ ಕಲೆಯಾಗಿದೆ. बाप आया है नर से नारायण बनाने की सत्य कथा ನಾಲೆಡ್ಜ್ ದೇನೆ. ತಂದೆ ಬಂದಿದ್ದಾರೆ ನರನಿಂದ ನಾರಾಯಣರನ್ನಾಗಿ ಮಾಡಲಿಕ್ಕೋಸ್ಕರ, ಸತ್ಯ ಜ್ಞಾನವನ್ನು ಕೊಡಲಿಕ್ಕೋಸ್ಕರ. ಹಮಾರೆ ಲಿಯೆ ಅಬ್ ಕಲಿಯುಗ ಪೂರಾ ಹುವಾ ಹೈ. ನಮಗಾಗಿ ಈಗ ಕಲಿಯುಗ ಮುಗೀತು. ನೈ ದುನಿಯಾ ಮೇ ಜಾನಾ ಹೈ, ಹೊಸ ಪ್ರಪಂಚದಲ್ಲಿ ಹೋಗಬೇಕು. ಇಸ್ಲಿಯೇ ಇಸ್ಸೆ ಬೇಹದ್ ಕಾ ವೈರಾಗ್ಯ ಹೈ. ಅದರಿಂದ ಈ ಪ್ರಪಂಚದೊಂದಿಗೆ ನಮಗೆ ಬೇಹದ್ದಿನ ವೈರಾಗ್ಯ ಇದೆ. ಗೀತ್, ಧೀರಜ್ ಧರ್ ಮನುವ, ಧೈರ್ಯ ತಾಳು ಮಾನವನೇ, ನಿನ್ನ ದುಃಖದ ದಿನಗಳು ಮುಗಿಯಲಿದೆ, ಸುಖದ ದಿನಗಳು ಬರಲಿದೆ. ಓಂ ಶಾಂತಿ. ಮೀಠೆ ಮೀಠೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ರಲ್ವ. ರೂಹಾನಿ ಬಾಬ್ ಬೈಟ್ ಸಮಜಾತೆ ಹೇ. ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾರೆ, यह एक ही पुरुषोत्तम संगम युग है. ಇದೊಂದೇ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಜಬ್ಕಿ ಕಲ್ಪ ಕಲ್ಪ ಬಾಪ್ ಆಕರ್ ರೂಹಾನಿ ಬಚ್ಚೋಂ ಕೋ ಪಢಾತೆ ಹೈ. ಪ್ರತಿ ಕಲ್ಪಕ್ಕೊಮ್ಮೆ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಓದಿಸ್ತಾರೆ. ರಾಜಯೋಗ ಸಿಕ್ಲಾತೆ ಹೈ, ರಾಜಯೋಗವನ್ನು ಕಲಿಸ್ತಾರೆ. ಬಾಪ್ ರೂಹಾನಿ ಬಚ್ಚೋಂ ಕೋ ಕೇತೆ ಹೈ ಮನುಷ್ಯ ಅಥವಾ ಆತ್ಮ. ತಂದೆ ಆತ್ಮಿಕ ಮಕ್ಕಳಿಗೆ ಹೇಳ್ತಾರೆ ಮನುವ ಅಥವಾ ಆತ್ಮ ಅಂತ. ಏ ಆತ್ಮ ಧೀರಜ್ ಧರೋ, ಹೇ ಆತ್ಮಗಳೇ ಧೈರ್ಯವನ್ನು ತಾಳಿರಿ. ಆತ್ಮ ಉನ್ಸೆ ಬಾತ್ ಕರ್ತೆ ಹೈ. ಆತ್ಮಗಳೊಂದಿಗೆ ಮಾತನಾಡ್ತಾರೆ. ಈ ಶರೀರ ಕಾ ಮಾಲಿಕ್ ಆತ್ಮ ಹೈ. ಈ ಒಂದು ಶರೀರಕ್ಕೆ ಮಾಲೀಕ ಆತ್ಮ ಆಗಿದೆ. ಆತ್ಮ ಕೇತಿ ಹೇ ಮೈ ಅವಿನಾಶಿ ಆತ್ಮ ಹೂಂ. ಆತ್ಮನೇ ಹೇಳುತ್ತೆ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಯಹ ಮೇರಾ ಶರೀರ ವಿನಾಶಿ ಹೈ. ಈ ನನ್ನ ಶರೀರ ವಿನಾಶಿ ಆಗಿದೆ. रूहानी बाबा कहते हैं, मैं एक ही बार कल्प के संगम युग पर आकर तुम बच्चों को धीरज देता हूँ. ಆತ್ಮಿಕ ತಂದೆ ಹೇಳ್ತಾರೆ, ನಾನು ಒಂದೇ ಬಾರಿ ಬಂದು ಕಲ್ಪದ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಧೈರ್ಯವನ್ನು ಕೊಡ್ತೇನೆ. ಅಬ್ ಸುಖ ಕಾ ದಿನ್ ಆತೆ ಹೈ. ಈಗ ಸುಖದ ದಿನಗಳು ಬರ್ತಾ ಇದೆ. ಅಭಿ ತುಮ್ ದುಃಖ ಧಾಮ್ ರೌರವ ನರಕ್ ಮೇ ಹೋ. ಈಗ ನೀವು ದುಃಖ ಧಾಮದಲ್ಲಿ ಅಥವಾ ರೌರವ ನರಕದಲ್ಲಿದ್ದೀರಿ. ಸಿರ್ಫ್ ತುಮ್ ನಹಿ ಹೋ ಪರಂತು ಸಾರಿ ದುನಿಯಾ ರೌರವ ನರಕ್ ಮೇ ಹೈ. ನೀವಷ್ಟೇ ಅಲ್ಲ, ಟೋಟಲ್ ಹಳೆಯ ಪ್ರಪಂಚವೇ ರೌರವ ನರಕದಲ್ಲಿದೆ. ತುಮ್ ಜೋ ಮೇರೆ ಬಚ್ಚೆ ಬನೆ ಹೋ ರೌರವ ನರಕ್ ಸೆ ನಿಕಲ್ಕರ್ ಸ್ವರ್ಗ ಮೇ ಚಲ್ ರಹೆ ಹೋ. ನೀವು ಯಾರೆಲ್ಲ ನನ್ನ ಮಕ್ಕಳಾಗಿದ್ದೀರೋ ಅವರು ರೌರವ ನರಕದಿಂದ ಬಿಡುಗಡೆ ಆಗಿ ಸ್ವರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತ ಶಿವಬಾಬಾ ಹೇಳ್ತಾರೆ. सतयुग त्रेता द्वापर पास हो गया, कलयुग भी जरूर तुम्हारे लिए पास हो गया. ಮೂರು ಯುಗಗಳು ಮುಗಿದೋಯ್ತು, ಕಲಿಯುಗನೂ ಕೂಡ ನಿಮಗೋಸ್ಕರ ಮುಗಿದೋಯ್ತು. तुम्हारे लिए पुरुषोत्तम संगम युग है. ನಿಮಗೋಸ್ಕರ ಇದು ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ. जबकि तुम सतो प्रधान बनते हो. ಈಗ ನೀವು ಸತೋ ಪ್ರಧಾನರು ಆಗ್ತೀರಾ. आत्मा जब सतो प्रधान बन जाएंगे फिर यह शरीर भी छोड़ेंगे.
ಆತ್ಮ ಯಾವಾಗ ಸತೋಪ್ರಧಾನ ಆಗೋಗ್ಬಿಡುತ್ತೆ ಆವಾಗ ಈ ದೇಹನೂ ಕೂಡ ಆತ್ಮ ಬಿಟ್ಬಿಡುತ್ತೆ. ಸತೋಪ್ರಧಾನ ಆತ್ಮ ಕೋ ಸತ್ಯುಗ್ ಮೇ ನಯಾ ಶರೀರ್ ಚಹಿಯೆ. ಸತೋಪ್ರಧಾನವಾಗಿರ್ತಕ್ಕಂಥ ಆತ್ಮಗಳಿಗೆ ಸತ್ಯುಗದಲ್ಲಿ ಹೊಸ ಶರೀರ ಬೇಕು. ಆ ಸಬ್ ಕುಚ್ ನಯಾ ಹೋತಾ ಹೈ. ಸತ್ಯುಗದಲ್ಲಿ ಎಲ್ಲವೂ ಹೊಸದಿರುತ್ತೆ. ಬಾಬಾ ಕೇತೆ ಬಚ್ಚೆ ಅಬ್ ದುಃಖಧಾಮ್ ಸೆ ಸುಖಧಾಮ್ ಚಲ್ನಾ ಹೇ. ತಂದೆ ಹೇಳ್ತಾರೆ, ಮಕ್ಕಳೇ ಈಗ ದುಃಖಧಾಮವನ್ನು ಬಿಟ್ಟು ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಉಸ್ಕೆ ಲಿಯೆ ಪುರುಷಾರ್ಥ ಕರ್ನಾ ಹೈ. ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಸುಖಧಾಮ ಇನ್ ಲಕ್ಷ್ಮೀನಾರಾಯಣ ಕಿ ರಾಜ ಇತಿ. ಸುಖಧಾಮದಲ್ಲಿ ಲಕ್ಷ್ಮೀನಾರಾಯಣರದ್ದು ರಾಜ್ಯ ಇತ್ತು. ತುಮ್ ಪುರುಷಾರ್ಥ ಕರ್ ರಹೆ ಹೋ ನರಸೆ ನಾರಾಯಣ ಬನ್ನೇಕ. ನೀವೀಗ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ ನರನಿಂದ ನಾರಾಯಣರಾಗ್ಲಿಕ್ಕೋಸ್ಕರ. ಸತ್ಯ ನರಸೆ ನಾರಾಯಣ ಬನ್ನೇಕಿ ನಾಲೆಡ್ಜ್ ಹೈ. ಇದು ನರನಿಂದ ನಾರಾಯಣ ಆಗ್ತಕ್ಕಂಥ ಒಂದು ಸತ್ಯವಾದಂಥ ಜ್ಞಾನ ಆಗಿದೆ. ಭಕ್ತಿ ಮಾರ್ಗ ಮೇ ಪೂರ್ಣಮಾಸಿ ಪರ್ ಕಥಾ ಸುನ್ತೆ ಆಯೇ ಹೋ ಪರಂತು ವಾಹೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಪೂರ್ಣಮಾಸಿನಲ್ಲಿ ಅಂದರೆ ಪೌರ್ಣಿಮೆ ದಿವಸ ಕಥೆಗಳನ್ನು ಕೇಳ್ತಾ ಬಂದಿದ್ದೀರಿ. ಅದು ಭಕ್ತಿ ಮಾರ್ಗ ಆಗಿದೆ. ಉಸ್ಸೆ ಸತ್ಯ ಮಾರ್ಗ ನಹಿ ಕಹೆಂಗೆ. ಅದಕ್ಕೆ ಸತ್ಯ ಮಾರ್ಗ ಅಂತ ಹೇಳೋದಿಲ್ಲ. ಜ್ಞಾನ ಮಾರ್ಗ ಹೇ ಸತ್ಯ ಮಾರ್ಗ. ಜ್ಞಾನ ಮಾರ್ಗ ಆಗಿದೆ, ಸತ್ಯವಾಗಿರ್ತಕ್ಕಂಥ ಒಂದು ಮಾರ್ಗ. ತುಮ್ ಸೀಡಿ ಉತರ್ತೆ ಆಯೇ ಹೋ. ಈಗ ತಾವು ಏಣಿಯನ್ನು ಇಳಿತಾ ಬಂದಿದ್ದೀರಿ. ಅಭಿ ತುಮ್ ಜಾನ್ತೆ ಹೋ. ಈಗ ನೀವು ತಿಳ್ಕೊಂಡಿದ್ದೀರಿ. ಸತ್ಯ ಬಾಬಾ ಸೆ ಹಮ್ ಯಹ ನಾಲೆಡ್ಜ್ ಪಾಕರ್ 21 ಜನ್ಮೋಂ ಕೆ ಲಿಯೆ ದೇವತಾ ಬನೆಂಗೆ. ಈಗ ನೀವು ತಿಳ್ಕೊಂಡಿದ್ದೀರಿ, ಸತ್ಯ ತಂದೆಯಿಂದ ಈ ಒಂದು ಜ್ಞಾನವನ್ನು ಪಡೆದು 21 ಜನ್ಮಗಳಿಗೆ ದೇವಿ ದೇವತೆಗಳು ಆಗ್ತೀರಾ. ಹಮ್ತೆ ಫಿರ್ ಸಿಡಿ ಉತರ್ತೆ ಆಯೇ ಹೇ. ನಾವೇ ಆಗಿದ್ದವರು ಏಣಿ ಇಳಿತಾ ಬಂದಿದ್ದೇವೆ. ಉತರ್ತಿ ಕಲಾ और ಚಡ್ತಿ ಕಲಾ का राज तुम्हारी बुद्धि में है. ಏರುವ ಕಲೆ ಮತ್ತು ಇಳಿಯುವ ಕಲೆದು ನಿಮ್ಮ ಬುದ್ಧಿನಲ್ಲಿ ರಹಸ್ಯಗಳಿದ್ದಾವೆ. ಪುಕಾರ್ತೆ ಭಿ ಹೇ ಬಾಬಾ ಆಕರ್ ಹಮ್ಕೋ ಪಾವನ್ ಬನಾವೋ. ಕರೀತಾನು ಬಂದಿದ್ದೀರಿ, ಹೇ ತಂದೆಯೇ ನಮ್ಮನ್ನು ಬಂದು ಪಾವನರನ್ನಾಗಿ ಮಾಡಿ. ಏಕ ಹಿ ಬಾಪ್ ಪಾವನ್ ಬನಾನೆ ವಾಲಾ ಹೈ. ಒಬ್ಬರೇ ತಂದೆ ಈ ಸೃಷ್ಟಿಯನ್ನ ಪಾವನರನ್ನಾಗಿ ಮಾಡೋರಾಗಿದ್ದಾರೆ. ಬಾಬಾ कहते बच्चे तुम सत्युग में विश्व के मालिक थे. ಮಕ್ಕಳೇ, ನೀವು ಸತ್ಯುಗದಲ್ಲಿ ವಿಶ್ವಕ್ಕೆ ಮಾಲೀಕರಾಗಿದ್ರಿ. ಬಹುತ್ ಧನ್ವಾನ್ ಬಹುತ್ ಸುಖಿ ತೆ. ನೀವು ತುಂಬ ಸಾಹುಕಾರರಾಗಿದ್ರಿ, ತುಂಬ ಸುಖದಲ್ಲಿದ್ರಿ. ಅಭಿ ಬಾಕಿ ಥೋಡಾ ಸಮಯ ಹೈ. ಬಾಕಿ ಈ ಪ್ರಪಂಚ ಇನ್ನು ಸ್ವಲ್ಪ ಸಮಯ ಇದೆ. ಪುರಾಣಿ ದುನಿಯಾ ಕಾ ವಿನಾಶ ಸಾಮ್ನೆ ಖಡಾ ಹೈ. ಹಳೆಯ ಪ್ರಪಂಚದ ವಿನಾಶ ಎದುರುಗಡೆ ನಿಂತಿದೆ. ನೈ ದುನಿಯಾ ಮೇ ಏಕ್ ರಾಜ್ಯ ಏಕ್ ಭಾಷಾ ಥಿ. ಹೊಸ ಪ್ರಪಂಚದಲ್ಲಿ ಒಂದೇ ಭಾಷೆ ಒಂದೇ ರಾಜ್ಯ ಎಲ್ಲ ಒಂದೇ ಇತ್ತು. ಇಸ್ಕೋ ಕಹಾ ಜಾತಾ ಹೈ ಅದ್ವೈತ ರಾಜ್ಯ. ಇದಕ್ಕೆ ಹೇಳಲಾಗುತ್ತೆ ಅದ್ವೈತ ರಾಜ್ಯ. ತೋ ಅಭಿ ಕಿತನೆ ಹೈ ದ್ವೈತ ಹೈ. ಇವತ್ತು ಈ ಪ್ರಪಂಚದಲ್ಲಿ ಎಷ್ಟೊಂದು ದ್ವಂದ್ವಗಳಿದ್ದಾವೆ. तो अनेक भाषाएं भी है. ಇವತ್ತು ಪ್ರಪಂಚದಲ್ಲಿ ಅನೇಕ ಭಾಷೆಗಳು ಕೂಡ ಇದ್ದಾವೆ. जैसे मनुष्यों का जाड़ बढ़ता जाता है, ಹೇಗೆ ಮಾನವರದು ವೃಕ್ಷ ಅನ್ನೋದು ಬೆಳೀತಾ ಹೋಗುತ್ತೆ. ಭಾಷಾओं का भी जाड़ वृद्धि को पाते जाते हैं. ಭಾಷೆಗಳದು ಕೂಡ ವೃಕ್ಷ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. तो फिर होगी एक ही भाषा. ನಂತರ ಆಗುತ್ತೆ ಒಂದೇ ಭಾಷಾ. ಗಾಯನ್ ಬಿ ಹೈನಾ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್. ಇತಿಹಾಸ ಭೂಗೋಳ ಅನ್ನೋದು ಪುನರಾವೃತ್ತಿ ಆಗುತ್ತೆ. ಮನುಷ್ಯೋಂ ಕಿ ಬುದ್ಧಿ ಮೇ ನಹಿ ಬೈಠ್ತಾ ಹೈ. ಈ ಒಂದು ಜ್ಞಾನ ಜನರ ಬುದ್ಧಿನಲ್ಲಿ ಬೇಗ ಕೂತ್ಕೊಳ್ಳೋದಿಲ್ಲ. ಬಾಬಾ ಹಿ ದುಃಖ ಕಿ ಪುರಾನಿ ದುನಿಯಾ ಕೋ ಬದಲ್ ಸುಖ ಕಿ ನಯಿ ದುನಿಯಾ ಸ್ಥಾಪನಾ ಕರ್ತೆ ಹೈ. ಶಿವ ಬಾಬಾ ಬಂದ್ಬಿಟ್ಟು ಈ ಹಳೆಯ ದುಃಖದ ಪ್ರಪಂಚವನ್ನು ಬದಲಾವಣೆ ಮಾಡಿ ಸುಖದ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ. ಲಿಖಾ ಹುವಾ ಹೈ ಪ್ರಜಾಪಿತ ಬ್ರಹ್ಮ ದ್ವಾರ ಡಿಟಿಸಮ್ ಕಿ ಸ್ಥಾಪನಾ. ಬರೆಯಲ್ಪಟ್ಟಿದೆ, ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ದೈವಿ ಪ್ರಪಂಚದ ಸ್ಥಾಪನೆ. ಯಹ ರಾಜಯೋಗ ಕಿ ಪಢಾಯಿ. ಇಲ್ಲಿ ಓದ್ತಾ ಇರೋವಂಥದ್ದು ರಾಜಯೋಗದ ವಿದ್ಯೆ. ಯ ಜ್ಞಾನ ಜೋ ಗೀತ್ ಮೇ ಲಿಖಾ ಹುವಾ ಹೈ, बाप ने जो सम्मुख सुनाया है वह फिर मनुष्यों ने भक्ति के लिए बैठ लिखा है. ಇಲ್ಲಿ ತಂದೆ ಏನೆಲ್ಲ ಜ್ಞಾನವನ್ನು ತಿಳಿಸಿದ್ದಾರೆ ಸಮ್ಮುಖದಲ್ಲಿ, ನಂತರ ಮನುಷ್ಯರು ಭಕ್ತಿ ಮಾರ್ಗಕ್ಕೋಸ್ಕರ ಕೂತ್ಕೊಂಡು ಬರೆದಿದ್ದಾರೆ.
ಇದರಿಂದ ಮನುಷ್ಯರು ಕೆಳಗಡೆಗೆ ಇಳಿತಾ ಬಂದಿದ್ದಾರೆ. ಅಭಿ ಭಗವಾನ್ हमको पढ़ाते हैं ऊपर चढ़ने के लिए, ಮೇಲೆ ಏರ್ಲಿಕ್ಕೋಸ್ಕರ. ಭಕ್ತಿ को कहा जाता है उतरती कला का मार्ग. ಭಕ್ತಿ ಮಾರ್ಗಕ್ಕೆ ಹೇಳಲಾಗುತ್ತೆ ಇಳಿಯುವಂತಹ ಒಂದು ಮಾರ್ಗ. ಜ್ಞಾನ है चढ़ती कला का मार्ग, ಜ್ಞಾನ ಆಗಿದೆ ಏರುವ ಕಲೆಯ ಮಾರ್ಗ. ये समझाने में तुमको डरो मत, ಇದನ್ನ ತಿಳಿಸ್ಕೊಡೋಕ್ಕೋಸ್ಕರ ನೀವು ಹೆದರಬೇಡಿ. बल ऐसा भी है जो इन बातों को ना समझने के कारण विरोध करेंगे, शास्त्रवाद करेंगे. ಬಹಳಷ್ಟು ಜನ ಈ ತರನೂ ಇರ್ತಾರೆ, ಈ ಮಾತುಗಳನ್ನು ತಿಳ್ಕೊಳ್ಳದೇ ಇರುವ ಕಾರಣದಿಂದ ವಿರೋಧಗಳನ್ನು ಮಾಡ್ತಾರೆ, ಶಾಸ್ತ್ರವಾದಗಳನ್ನು ಮಾಡ್ತಾರೆ. ಪರಂತು ತುಮಕೋ ಕೋಯಿ ಸೆ ಶಾಸ್ತ್ರವಾದ ನಹಿ ಕರ್ನಾ ಹೈ, ಆದರೆ ನಿಮಗೆ ಯಾವುದೇ ಶಾಸ್ತ್ರವಾದಗಳನ್ನು ಮಾಡುವಂತ ಅಗತ್ಯ ಇಲ್ಲ. बोलो शास्त्र वेद उपनिषद व गंगा स्नान करना तीर्थ आदि करना ये सब भक्ति खंड है. ಹೇಳಿ ನೀವು ತೀರ್ಥಯಾತ್ರೆಗಳನ್ನು ಮಾಡೋದು, ಗಂಗಾ ಸ್ನಾನ ಮಾಡೋದು, ಉಪನಿಷತ್ತುಗಳನ್ನು ಓದೋದು ಇವೆಲ್ಲವೂ ಕೂಡ ಭಕ್ತಿಯ ಒಂದು ಮಾರ್ಗ ಆಗಿದೆ. ಭಾರತ್ ಮೇ ರಾವಣ ಕಿ ಹಿ ಬರೋಬರ್ ಜಿನ್ಕಿ ಎಪಿಜಾತ್ ಜಲಾತೆ ಹೈ. ಭಾರತ ದೇಶದಲ್ಲಿ ವಾಸ್ತವದಲ್ಲಿ ಆ ಒಂದು ಬೊಂಬೆಗಳನ್ನು ಮಾಡಿ ಸುಡ್ತಾರೆ. वैसे तो दुश्मनों की एपिजात जलाते हैं अल्पकाल के लिए. ಹಾಗೆ ನೋಡಿದ್ರೆ ಶತ್ರುಗಳ ಒಂದು ಬೊಂಬೆಗಳನ್ನು ಸುಡ್ತಾರೆ ಅಲ್ಪಕಾಲಕ್ಕೋಸ್ಕರ. इस समय एक रावण की ही एपिजा हर वर्ष जलाते जाते हैं. ಈ ಒಂದು ರಾವಣನ ಬೊಂಬೆಗಳನ್ನು ಪ್ರತಿ ವರ್ಷ ಸುಡ್ತಾ ಬರುವಂಥದ್ದು ಸಂಪ್ರದಾಯ ಮಾಡಿದ್ದಾರೆ. बाबा कहते तुम गोल्डन एज्ड बुद्धि से आयरन एज्ड बुद्धि हो गए हो. ಶಿವ ಬಾಬಾ ಹೇಳ್ತಾರೆ, ನೀವು ಚಿನ್ನದ ಬುದ್ಧಿ ಇದ್ದಂಥವ್ರು ಕಬ್ಬಣದ ಬುದ್ಧಿಯವರು ಆಗ್ಬಿಟ್ಟಿದ್ದೀರಿ. तुम कितने सुखी थे, ಸತ್ಯುಗದಲ್ಲಿದ್ದಾಗ ನೀವು ಎಷ್ಟೊಂದು ಸುಖದಲ್ಲಿದ್ರಿ. ಪಾಪ್ ಆತೆ ಹಿ ಹೈ ಸುಖಧಾಮ್ ಕಿ ಸ್ಥಾಪನಾ ಕರ್ನೆ. ಶಿವ ತಂದೆ ಬರ್ತಾರೆ ಸುಖಧಾಮದ ಸ್ಥಾಪನೆಯನ್ನು ಮಾಡಲಿಕ್ಕೆ. फिर बाद में जब भक्ति मार्ग शुरू होता है तो दुखी बनते हैं. ನಂತರ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತೆ ಆವಾಗ ದುಃಖಿಗಳು ಆಗ್ತಾರೆ. फिर सुखदाता को याद करते हैं. ನಂತರ ಸುಖದಾತನನ್ನ ನೆನಪು ಕೂಡ ಮಾಡ್ತಾರೆ. यह भी नाम मात्र क्योंकि उनको जानते नहीं. ಇದು ಕೂಡ ಒಂದು ರೀತಿಯಲ್ಲಿ ನಾಮ ಮಾತ್ರ ಆಗಿದೆ, ಏಕೆಂದ್ರೆ ಅವರನ್ನು ತಿಳ್ಕೊಂಡೇ ಇಲ್ಲ. ಗೀತ್ ಮೇ ನಾಮ್ ಬದಲ್ ದಿಯಾ ಹೈ. ಗೀತೆಯಲ್ಲಿ ಹೆಸರನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಪಹಲೆ ಪಹಲೆ ತುಮ್ ಸಮझाओ कि ऊंचे ते ऊंचा भगवान एक है. ಮೊದಲು ನೀವು ಕೂಡ ತಿಳಿಸಬೇಕು ಭಗವಂತ ಒಬ್ಬರೇ. ಯಾದ್ ಬಿ ಉನ್ಕೋ ಕರ್ನಾ ಚಾಹಿಯೆ. ನೆನಪನ್ನು ಕೂಡ ಅವ್ರನ್ನೇ ಮಾಡಬೇಕು. ಏಕೋ ಯಾದ್ ಕರ್ನಾ ಉಸ್ಕೋ ಹಿ ಅವ್ಯಭಿಚಾರಿ ಯಾದ್ ಅವ್ಯಭಿಚಾರಿ ಜ್ಞಾನ ಕಹಾ ಜಾತಾ ಹೈ. ಒಬ್ಬರನ್ನ ನೆನಪು ಮಾಡಬೇಕಾಗಿದೆ, ಅದಕ್ಕೆ ಅವ್ಯಭಿಚಾರಿ ನೆನಪು ಅಥವಾ ಅವ್ಯಭಿಚಾರಿ ಜ್ಞಾನ ಅಂತ ಹೇಳಲಾಗುತ್ತೆ. ತುಮ್ ಅಭಿ ಬ್ರಾಹ್ಮಣ ಬನೆ ಹೋ तो ಭಕ್ತಿ ನಹಿ ಕರ್ತೆ ಹೋ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನೀವೀಗ ಭಕ್ತಿ ಮಾಡೋದಿಲ್ಲ. ತುಮಕೋ ಜ್ಞಾನ ಹೈ ಬಾಪ್ ಪಢಾತೆ ಹೈ ಜಿಸ್ಸೆ ತುಮ್ ಯಹ ದೇವತಾ ಬಂತೆ ಹೋ. ನೀವೀಗ ಭಕ್ತಿ ಮಾಡೋದಿಲ್ಲ, ನಿಮಗೆ ಜ್ಞಾನ ಸಿಕ್ಕಿದೆ, ಬಾಬಾ ಅವರು ಓದಿಸ್ತಾ ಇದ್ದಾರೆ, ಇದರಿಂದ ನೀವು ದೇವತೆಗಳು ಆಗ್ತೀರಾ. ದೈವಿ ಗುಣ ಬಿ ಧಾರಣ ಕರ್ನೆ ಹೈ. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. इसलिए बाबा कहते हैं अपना चार्ट रखो तो मालूम पड़ेगा हमारे में कोई असुरी गुण तो नहीं है. ಅದರಿಂದ ಬಾಬಾ ಹೇಳ್ತಾರೆ, ಚಾರ್ಟ್ ಅನ್ನ ಬರೀರಿ, ನಿಮ್ಗೆ ಗೊತ್ತಾಗುತ್ತೆ ನನ್ನಲ್ಲಿ ಯಾವುದೇ ಅವಗುಣಗಳು ಇಲ್ವಾ ಅಂತ. ದೇಹ ಅಭಿಮಾನ ಹೇ ಪಹಲಾ ಅವಗುಣ, ಫಿರ್ ದುಶ್ಮನ್ ಹೇ ಕಾಮ್. ದೇಹಾಭಿಮಾನ ಆಗಿದೆ ಮೊದಲನೇ ಒಂದು ಅವಗುಣ, ನಂತರ ಶತ್ರು ಆಗಿದೆ ಕಾಮ. ಜಿಸ್ ಪರ್ ಜೀತ್ ಪಾನೆ ಸೆ ತುಮ್ ಜಗತ್ ಜೀತ್ ಬನ್ ಜಾಯೆಂಗೆ. ಇದರ ಮೇಲೆ ನೀವು ಗೆದ್ದಾಗ ಜಗಜ್ಜೀತರು ಆಗ್ತೀರಾ. ತುಮಾರಾ ಉದ್ದೇಶ ಯಹ ಹೈ ಇನ್ ಲಕ್ಷ್ಮೀ ನಾರಾಯಣ ಕೆ ವಿಶ್ವ राज्य का कोई अनेक धर्म नहीं थे. ಈ ಲಕ್ಷ್ಮೀ ನಾರಾಯಣ ರಾಜ್ಯದಲ್ಲಿ ಅನೇಕ ಧರ್ಮಗಳು ಇರಲಿಲ್ಲ. ಸತ್ಯುಗ ಮೇ ದೇವತಾओं का ही राज्य होता है. ಸತ್ಯುಗದಲ್ಲಿ ದೇವಾನ್ ದೇವತೆಗಳದೇ ರಾಜ್ಯ ಇತ್ತು. ಮನುಷ್ಯ ಹೋತೆ ಹೈ ಕಲಿಯುಗ ಮೇ, ಜನರಿದ್ದಾರೆ ಕಲಿಯುಗದಲ್ಲಿ. ಹೈ ಬಲ್ ವಹ ಬಿ ಮನುಷ್ಯ ಪರಂತು ದೈವಿ ಗುಣವಾಲೆ. ಅವರು ಮಾನವರೇ ಆಗಿದ್ರು, ಆದರೆ ಅವರಲ್ಲಿ ದೈವಿ ಗುಣಗಳು ಇತ್ತು. ಈ ಸಮಯ ಸಬ್ ಮನುಷ್ಯ ಹೈ ಅಸುರಿ ಗುಣವಾಲೆ. ಈ ಕಲಿಯುಗದಲ್ಲಿ ಎಲ್ಲಾ ಜನರು ಅಸುರಿ ಗುಣವುಳ್ಳವರಾಗಿದ್ದಾರೆ. ಸತ್ಯುಗ ಮೇ ಕಾಮ ಮಹಾಶತ್ರು ಹೋತಾ ನಹಿ. ಸತ್ಯುಗದಲ್ಲಿ ಕಾಮ ಮಹಾಶತ್ರು ಇರೋದಿಲ್ಲ. ಬಾಬಾ कहते इस काम महाशत्रु पर जीत पाने से तुम जगत जीत बनेंगे.
ಈ ಒಂದು ಮಹಾಶತ್ರುವಿನ ಮೇಲೆ ವಿಜಯವನ್ನು ಗಳಿಸೋದ್ರಿಂದ ನೀವು ಜಗಜ್ಜೀತರು ಆಗ್ತೀರಾ. ರಾವಣ ಹೋತಾ ಹಿ ನಹಿ ಹೇ, ಅಲ್ಲಿ ರಾವಣ ಇರೋದೇ ಇಲ್ಲ. ಯಹ ಬಿ ಮನುಷ್ಯ ಸಮಜ್ ನಹಿ ಸಕ್ತೆ ಹೇ, ಇದನ್ನು ಜನರು ತಿಳ್ಕೊಳ್ಳೋದೇ ಇಲ್ಲ. ಗೋಲ್ಡನ್ ಏಜ್ ಸೆ ಉತರ್ತೆ ಉತರ್ತೆ ತಮೋಪ್ರಧಾನ ಬುದ್ಧಿ ಬನೆ ಹೇ, ಚಿನ್ನದ ಯುಗದಿಂದ ಕೆಳಗಡೆ ಇಳಿತಾ ಇಳಿತಾ ತಮೋಪ್ರಧಾನ ಬುದ್ಧಿ ಉಳ್ಳವರು ಆಗಿದ್ದಾರೆ. ಆ ಫಿರ್ ಸತೋಪ್ರಧಾನ್ ಬನನಾ ಹೇ, ಈಗ ನಂತರ ಸತೋಪ್ರಧಾನರು ಆಗಬೇಕು. उसके लिए एक ही दवाई मिलती है, ಅದಕ್ಕೋಸ್ಕರ ಒಂದೇ ಔಷಧಿ ಸಿಗುತ್ತೆ. ಬಾಬಾ कहते अपने को आत्मा समझ बाप को याद करो तो जन्म जन्मांतर के पाप भस्म हो जाएंगे. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗುತ್ತೆ. तुम बैठे हो पापों को भस्म करने के लिए, फिर आगे पाप नहीं करना चाहिए. ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ ಪಾಪಗಳನ್ನು ಸುಟ್ಟು ಹಾಕ್ಲಿಕ್ಕೋಸ್ಕರ, ಮುಂದೆ ಪಾಪಗಳನ್ನು ಮಾಡಬೇಡಿ. नहीं तो 100 गुना बन जाएगा, ಇಲ್ಲಾಂದ್ರೆ ಅದು 100 ಪಟ್ಟು ಜಾಸ್ತಿ ಆಗುತ್ತೆ. ವಿಕಾರ में गए तो 100 गुना ದಂಡ ಪड़ जाएगा. ವಿಕಾರಗಳಲ್ಲಿ ಹೋಗ್ತೀರಿ ಅಂತಂದ್ರೆ 1ಕ್ಕೆ 100ರಷ್ಟು ಶಿಕ್ಷೆ ಆಗುತ್ತೆ. फिर यह मुश्किल चढ़ सकते हैं, ಅವರು ಬಹಳ ಕಷ್ಟದಿಂದ ಜ್ಞಾನದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. पहला नंबर दुश्मन है यह काम, ಮೊದಲನೇ ಶತ್ರು ಆಗಿದೆ ಕಾಮ. 5 मंजिल से गिरेंगे तो गुड एकदम टूट जाएंगे. 5 ಅಂತಸ್ತಿಂದ ಕೆಳಗಡೆ ಬಿದ್ದರೆ ಮೂಳೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಶಾಯದ್ ಮರ್ भी जाए, ಸತ್ತು ಹೋಗ್ತಾರೆ. ऊपर से गिरने से एकदम ಚಕನಾಚೂರ್ हो जाते हैं, ಮೇಲಿನಿಂದ ಬಿದ್ದಾಗ ಸಂಪೂರ್ಣ ಪೀಸ್ ಪೀಸ್ ಆಗೋಗ್ತಾರೆ. बाबा से प्रतिज्ञा तोड़ कला मुह किया तो गोया आसुरी दुनिया में चले गया. ಬಾಬಾರವ್ರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿ ಪ್ರಾಮಿಸನ್ನು ಮುರಿದ್ರೆ ಮುಖ ಕಪ್ಪಗೆ ಮಾಡ್ಕೊತಾರೆ, ಅಂದರೆ ಅಸುರಿ ಪ್ರಪಂಚದಲ್ಲಿ ಹೊರಟೋಗ್ತಾರೆ. ಯಹಾ ಸೆ ಮರ್ ಗಯಾ ಉನ್ಕೋ ಬ್ರಾಹ್ಮಣ ನಹಿ, ಇಲ್ಲಿಂದ ಸತ್ತೋದ್ರೆ ಅವರು ಬ್ರಾಹ್ಮಣರು ಅಂತ ಹೇಳೋದಿಲ್ಲ, ಶೂದ್ರ ಕಹಾ ಜಾಯೇಗಾ, ಅಂತವ್ರಿಗೆ ಶೂದ್ರರು ಅಂತ ಹೇಳಲಾಗುತ್ತೆ. ಬಾಬಾ ಕಿತ್ನಾ ಸಹಜ ಸಮझाते हैं, पहले तो यह नशा रहना चाहिए. ಬಾಬಾ ಎಷ್ಟೊಂದು ಸಹಜವಾಗಿ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ನಶೆ ಅನ್ನೋದು ಇರಬೇಕಾಗಿದೆ. ಅಗರ್ ಸಮझो ಕೃಷ್ಣ ಭಗವಾನ್ ವಾಚ भी हो तो वह भी जरूर पढ़ा करके आप समान बनाएंगे ना. ತಿಳ್ಕೊಳ್ಳಿ, ಒಂದ್ ವೇಳೆ ಕೃಷ್ಣ ಭಗವಾನ್ ವಾಚ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಅವರು ಕೂಡ ಓದಿಸ್ಬಿಟ್ಟು ತಮ್ಮ ಸಮಾನ ಮಾಡ್ಕೊತಾರಲ್ಲ. ಪರಂತು ಕೃಷ್ಣ तो भगवान हो ना सके, वह तो पुनर्जन्म में आते हैं. ಶ್ರೀಕೃಷ್ಣ ಅಂತೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರು ಪುನರ್ಜನ್ಮದಲ್ಲಿ ಬರ್ತಾರೆ. ಬಾಬಾ कहते हैं मैं भी पुनर्जन्म में रहित हूँ. ಶಿವ ಬಾಬಾ ಹೇಳ್ತಾರೆ, ನಾನು ಕೂಡ ಪುನರ್ಜನ್ಮ ರಹಿತ ಆಗಿದ್ದೇನೆ. ರಾಧೆ ಕೃಷ್ಣ ಲಕ್ಷ್ಮೀ ನಾರಾಯಣ ಅಥವಾ ವಿಷ್ಣು ಏಕ ಹಿ ಬಾತ್ ಹೈ. ರಾಧಾ ಕೃಷ್ಣ ಆಗ್ಬೋದು, ಲಕ್ಷ್ಮೀ ನಾರಾಯಣ ಇರ್ಬೋದು, ಮಾತು ಒಂದೇ ಆಗಿದೆ. ವಿಷ್ಣು ಕೆ 2 ರೂಪ ಲಕ್ಷ್ಮೀ ನಾರಾಯಣ और ಲಕ್ಷ್ಮೀ ನಾರಾಯಣ का यह बचपन है राधे कृष्ण. ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣರು ಮತ್ತು ಲಕ್ಷ್ಮೀ ನಾರಾಯಣರ ಬಾಲ್ಯ ಜೀವನ ರಾಧಾಕೃಷ್ಣ ಆಗಿದ್ದು. ಬ್ರಹ್ಮ का भी राज समझाया है, ಬ್ರಹ್ಮ ಸರಸ್ವತಿ ಸೋ ಲಕ್ಷ್ಮೀ ನಾರಾಯಣ ಹೇ. ಬ್ರಹ್ಮರ ರಹಸ್ಯವನ್ನು ತಿಳಿಸಲಾಗಿದೆ. ಬ್ರಹ್ಮ ಸರಸ್ವತಿನೇ ಲಕ್ಷ್ಮೀ ನಾರಾಯಣರು. अब ट्रांसफर होते हैं, ಈಗ ಅವರೇ ಟ್ರಾನ್ಸ್ಫರ್ ಆಗ್ತಾರೆ. ಪಿಚಾಡಿ ಕಾ ನಾಮ್ ಇನ್ಕಾ ನಾಮ್ ರಕ್ಕಾ ಹೇ ಬ್ರಹ್ಮ. ಕೊನೆ ಸಮಯದಲ್ಲಿ ಇವ್ರದ್ದು ಹೆಸರಿಡಲಾಗಿದೆ ಬ್ರಹ್ಮನ್. ಬಾಕಿ ये ಬ್ರಹ್ಮ ತೋ ದೇಖೋ ಏಕದಮ್ ಐರನ್ ಏಜ್ ಮೇ ಖಡಾ ಹೇ. ಈ ಬ್ರಹ್ಮ ನೋಡಿ ಏಕದಮ್ ಕೊನೆ ಸಮಯದಲ್ಲಿ ಕಬ್ಬಣದ ಯುಗದಲ್ಲಿ ನಿಂತಿದ್ದಾರೆ. वही फिर तपस्या कर कृष्णवान श्री नारायण बनते हैं. ಅವರೇ ತಪಸ್ಸನ್ನ ಮಾಡಿ ಕೃಷ್ಣ ಅಥವಾ ನಾರಾಯಣ ಆಗ್ತಾರೆ. ವಿಷ್ಣು कहने से उनमें दोनों आ जाते हैं. ವಿಷ್ಣು ಅಂತ ಹೇಳಿದಾಗ ಅದರಲ್ಲಿ ಇಬ್ರು ಬರ್ತಾರೆ. ಬ್ರಹ್ಮ ಕಿ ಬೇಟಿ ಸರಸ್ವತಿ ಹೇ, ಬ್ರಹ್ಮನ ಮಗಳು ಸರಸ್ವತಿ. ಯಹ ಬಾತೆ ಕೋಯಿ ಸಮಜ್ ನಾ ಸಕೆ, ಈ ಮಾತುಗಳನ್ನ ಬೇರೆಯವರು ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. 4 ಭುಜಾ ಬ್ರಹ್ಮ ಕೋ ಭಿ ದೇತೆ ಹೇ ಕ್ಯೋಂಕಿ ಪ್ರವೃತ್ತಿ ಮಾರ್ಗ ಹೇ ನಾ. 4 ಭುಜಗಳನ್ನು ಬ್ರಹ್ಮನಿಗೆ ತೋರಿಸಲಾಗುತ್ತೆ, ಯಾಕೆಂದ್ರೆ ಪ್ರವೃತ್ತಿ ಮಾರ್ಗ ಆಗಿದೆ. ನಿವೃತ್ತಿ ಮಾರ್ಗ ವಾಲೆ ಭಿ ಯಹ ಜ್ಞಾನ ದೇ ನಹಿ ಸಕ್ತೆ ಹೇ. ನಿವೃತ್ತಿ ಮಾರ್ಗದವರು ಈ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಹುತೋಂಕೋ ಬಾಹರ್ ಸೆ ಪೈಸಾ कर ले आते हैं, फंसा कर ले आते हैं और चलो हम ಪ್ರಾಚೀನ ರಾಜಯೋಗ ಸಿಕ್ಕಲಾಯೇ. ಹೊರಗಡೆ ದೇಶದಿಂದ ಬಹಳಷ್ಟು ಜನರನ್ನು ಸಿಕ್ಕಾಕ್ಸ್ಕೊಂಡು ಕರ್ಕೊಂಡು ಬರ್ತಾರೆ. ಬನ್ನಿ ನಾವು ನಿಮಗೆ ಸಹಜ ರಾಜಯೋಗನ ಕಲಿಸ್ತೀವಿ. अब ಸನ್ಯಾಸಿ ರಾಜಯೋಗ ಸಿಕ್ಲಾ ನಾ ಸಕೆ, ಸನ್ಯಾಸಿಗಳು ರಾಜಯೋಗ ಕಲಿಸ್ಲಿಕ್ಕೆ ಆಗೋದಿಲ್ಲ. अब ईश्वर आए हैं तो
अब उनके बच्चे ही ಈಶ್ವರೀಯ ಸಂಪ್ರದಾಯ ಬನೆ ಹೋ. ಈಗ ಈಶ್ವರ ಬಂದಿದ್ದಾರೆ, ಈಗ ನೀವು ಅವರ ಸಂತಾನರು ಆಗಿದ್ದೀರಿ, ಈಶ್ವರೀಯ ಸಂಪ್ರದಾಯದವರು ಆಗಿದ್ದೀರಿ. ಈಶ್ವರ ಆಯಾ ಹೈ ತುಮಕೋ ಪಡಾನೆ. ಈಶ್ವರ ಬಂದಿದ್ದಾರೆ ನಿಮಗೆ ಓದಿಸ್ಲಿಕ್ಕೆ. ತುಮಕೋ ರಾಜಯೋಗ ಸಿಕ್ಲಾ ರಹೆ. ಅವರೇ ಬಂದು ರಾಜಯೋಗವನ್ನು ನಿಮಗೆ ಕಲಿಸ್ತಾ ಇದ್ದಾರೆ. ವಹೇ ನಿರಾಕಾರ ಬ್ರಹ್ಮ ದ್ವಾರ ತುಮಕೋ ಅಪನಾ ಬನಾಯ ಹೈ. ಬ್ರಹ್ಮರವರ ಮುಖಾಂತರ ನಿಮ್ಮನ್ನು ತಮ್ಮವ್ರನ್ನಾಗಿ ಮಾಡ್ಕೊಂಡಿದ್ದಾರೆ. ಬಾಬಾ ಬಾಬಾ ತುಮ್ ಉನ್ಕೋ ಕೇತೆ ಹೋ. ತಂದೆ ತಂದೆ ಅಂತ ನೀವು ಅವ್ರಿಗೆ ಕರೀತೀರಾ. ಬ್ರಹ್ಮ ತೋ ಬೀಚ್ ಮೇ ಇಂಟರ್ಪ್ರಿಟರ್ ಹೈ. ಬ್ರಹ್ಮರವರು ಮಧ್ಯವರ್ತಿ ಆಗಿದ್ದಾರೆ. ಭಾಗ್ಯಶಾಲಿ ರಥ ಆಗಿದ್ದಾರೆ. ಇಂದ್ವರ ಬಾಬಾ ತುಮಕೋ ಪಡಾತೆ ಹೈ. ಇವ್ರ ಮುಖಾಂತರ ತಂದೆ ಬಂದು ಮಕ್ಕಳಿಗೆ ಓದಿಸ್ತಾರೆ. ತುಮ್ ಬಿ ಪತಿತ್ ಸೆ ಪಾವನ್ ಬಂತೆ ಹೋ. ಬಾಪ್ ಪಡಾತೆ ಹೈ ಮನುಷ್ಯ ಸೆ ದೇವತಾ ಬನಾನೆ. ನೀವು ಕೂಡ ಪತಿತರಿಂದ ಪಾವನರು ಆಗ್ತೀರಾ. ಶಿವಬಾಬಾ ಓದಿಸ್ತಾರೆ ಮಾನವರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ. ಅಭಿ ತೋ ರಾವಣ ರಾಜ್ಯ ಹೈ, ಅಸುರಿ ಸಂಪ್ರದಾಯ ಹೈನ. ಈಗಂತೂ ರಾವಣ ರಾಜ್ಯ ನಡೀತಾ ಇದೆ, ಅಸುರಿ ಸಂಪ್ರದಾಯ ನಡೀತಾ ಇದೆಯಲ್ವಾ. ಸಭಿ ಅಭಿ ತೋ ತುಮ್ ಈಶ್ವರಿ ಸಂಪ್ರದಾಯಕ್ಕೆ ಬನೆ ಹೋ, ಫಿರ್ ದೈವಿ ಸಂಪ್ರದಾಯ ಬನೆಂಗೆ. ಈಗ ಸಂಗಮಯುಗದಲ್ಲಿ ತಾವು ಈಶ್ವರಿ ಸಂಪ್ರದಾಯದವರು ಆಗಿದ್ದೀರಿ, ನೆಕ್ಸ್ಟ್ ಸತ್ಯುಗದಲ್ಲಿ ದೈವಿ ಸಂಪ್ರದಾಯದವರು ಆಗ್ತೀರಾ. ಅಭಿ ತುಮ್ ಪುರುಷೋತ್ತಮ ಸಂಗಮ ಯುಗ್ ಪರ್ ಹೋ, ಗಾಯನ್ ಬಿ ಪಾವನ್ ಬಿ ಬನ್ ರಹೆ ಹೋ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಮತ್ತೆ ಪಾವನರು ಆಗ್ತಾ ಇದ್ದೀರಿ. ಸನ್ಯಾಸಿ ಲೋಗ್ ತೋ ಘರ್ ಬಾರ್ ಮೇ ಛೋಡ್ ದೇತೆ ಹೈ, ಯಹ ಬಾಪ್ ತೋ कहते हैं ಬಲ್ ಸ್ತ್ರೀ ಪುರುಷ ಘರ್ ಮೇ ಇಕ್ಕಟ್ಟ ರಹೋ. ಸಾಧು ಸಂತರು ಮನೆ ಮಠ ಬಿಟ್ಟು ಹೋಗ್ತಾರೆ. ಇಲ್ಲಿ ತಂದೆ ಹೇಳ್ತಾರೆ, ಬಲೆ ಸ್ತ್ರೀ ಪುರುಷರು ಮನೆಯಲ್ಲಿ ಒಟ್ಟಿಗೆ ಇರಿ. ऐसा मत समझो स्त्री नागिनी है, इसलिए हम अलग हो जाए तो छूट जाएंगे. ಹಿಂಗೆ ತಿಳ್ಕೊಬೇಡಿ, ಸ್ತ್ರೀ ನಾಗಿನಿ ಆಗಿದ್ದಾರೆ, ಅವರಿಂದ ನಾವು ಬೇರೆ ಆದರೆ ಇವೆಲ್ಲ ಮಾಯೆಗಳಿಂದ ಬಿಡುಗಡೆ ಆಗ್ಲಿಕ್ಕಾಗುತ್ತೆ ಅಂತ ತಿಳ್ಕೊಬೇಡಿ. ತುಮಕೋ ತೋ ಭಾಗನಾ ನಹಿ ಹೈ, ವಹ ಹದ್ ಕಾ ಸನ್ಯಾಸ್ ತೋ ಜೋ ಬಗಾತೆ ಹೈ. ನೀವು ಓಡಿ ಹೋಗಬಾರ್ದು. ಆ ಹದ್ದಿನ ಸನ್ಯಾಸತ್ವ ಅನ್ನೋದು ಓಡಿಸುತ್ತೆ. ತುಮ್ ಯಹಾ ಬೈಠೆ ಹೋ ಪರಂತು ತುಮ್ ಇಸ್ ವಿಕಾರಿ ದುನಿಯಾ ಸೆ ವೈರಾಗ್ಯ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಗೆ ಈಗ ಹದ್ದಿನ ವಿಕಾರಿ ಪ್ರಪಂಚದ ಜೊತೆಯಲ್ಲಿ ವೈರಾಗ್ಯ ಇದೆ. ಯಹ ಸಬ್ ಬಾತೆ ತುಮ್ ಅಚ್ಚಿ ರೀತಿ ಧಾರಣ ಕರ್ನಿ ಹೈ. ಈ ಎಲ್ಲ ಮಾತುಗಳನ್ನು ನೀವು ಚೆನ್ನಾಗಿ ಧಾರಣೆ ಮಾಡಬೇಕು. ನೋಟ್ ಕರ್ನಾ ಹೈ ಅವ್ರ ಪರ್ಹೇಜ್ ಬಿ ರಖನಾ ಹೈ. ಈ ಜ್ಞಾನದ ಪಾಯಿಂಟ್ಸ್ ಅನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಮತ್ತೆ ಪಥ್ಯನೂ ಇಡಬೇಕು. ದೈವಿ ಗುಣ ಧಾರಣ ಕರ್ನಿ ಹೈ. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಶ್ರೀಕೃಷ್ಣಕ್ಕೆ ಗುಣ ಗಾಯೇ ಜಾತೆ ಹೇನ. ಶ್ರೀಕೃಷ್ಣನ ಒಂದು ಗುಣಗಳನ್ನು ಗಾಯನ ಮಾಡಲಾಗುತ್ತಲ್ವ. यह तुम्हारा एम ऑब्जेक्ट है, बाप नहीं बनते हैं, तुमको बनाते हैं. ಇದು ನಿಮ್ಮ ಗುರಿ ಮತ್ತು ಉದ್ದೇಶ ಆಗಿದೆ. ತಂದೆ ಆಗೋದಿಲ್ಲ, ಮಕ್ಕಳಿಗೆ ಮಾಡ್ತಾರೆ. ಫಿರ್ ಆಧಾ ಕಲ್ಪಕ್ಕೆ ಬಾದ್ ತುಮ್ ನೀಚೆ ಉತ್ತರ್ತೆ ಹೋ, ತಮೋ ಪ್ರಧಾನ್ ಬಂತೆ ಹೋ. ನಂತರ ಅರ್ಧ ಕಲ್ಪದ ನಂತರ ನೀವು ಕೆಳಗಡೆ ಬಂದ್ಬಿಡ್ತೀರಾ, ತಮೋ ಪ್ರಧಾನರು ಆಗ್ತೀರಾ. ಮೈ ನಹಿ ಬಂತಾ ಹೋ, ಯಹ ಬಂತೆ ಹೈ. ನಾನು ಆಗೋದಿಲ್ಲ, ಇವರು ಆಗ್ತಾರೆ. 84 जन्म भी तुमने हमने लिया है, इसने लिया है, इनको तो अभी सतो प्रधान बनना है. 84 ಜನ್ಮಗಳನ್ನು ಬ್ರಹ್ಮ ಬಾಬಾ ತಗೊಂಡಿದ್ದಾರೆ. ಈಗ ಇವರೇ ಸತೋ ಪ್ರಧಾನರಾಗಬೇಕು. ಯ ಪುರುಷಾರ್ಥಿ ಹೇ, ನೈ ದುನಿಯಾಕೋ ಸತೋ ಪ್ರಧಾನ್ ಕಹೆಂಗೆ. ಇವ್ರು ಪುರುಷಾರ್ಥ ಮಾಡ್ತಾ ಇದ್ದಾರೆ, ಹೊಸ ಪ್ರಪಂಚಕ್ಕೆ ಸತೋ ಪ್ರಧಾನ ಅಂತ ಹೇಳ್ಬೋದು. ಹರ್ ಏಕ್ ಚೀಜ್ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜ ತಮೋ ಮೇ ಆತಿ ಹೈ. ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಇರುತ್ತೆ, ಆಮೇಲೆ ಸತೋ ರಜೋ ತಮೋನಲ್ಲಿ ಬರುತ್ತೆ. ಕಲೆಗಳು ಕ್ಷೀಣಿಸ್ತಾ ಹೋಗ್ತವೆ. छोटे बच्चों को महात्मा कहा जाता है क्योंकि उनमें विकार होते ही नहीं, इसलिए उनको फूल कहा जाता है. ಚಿಕ್ಕ ಮಕ್ಕಳಿಗೆ ಮಹಾತ್ಮರು ಅಂತ ಹೇಳಲಾಗುತ್ತೆ, ಯಾಕೆಂದ್ರೆ ಅವರಲ್ಲಿ ವಿಕಾರಗಳು ಇರೋದಿಲ್ಲ, ಅದರಿಂದ ಅವ್ರಿಗೆ ಹೂವು ಅಂತ ಹೇಳಲಾಗುತ್ತೆ. ಸನ್ಯಾಸಿयों से छोटे बच्चे भी उत्तम कहेंगे क्योंकि सन्यासी फिर भी लाइफ पास कर आते हैं ना. ಸನ್ಯಾಸಿಗಳಿಗಿಂತಲೂ ಚಿಕ್ಕ ಮಕ್ಕಳು ಇನ್ನೂ ಉತ್ತಮರು ಅಂತ ಹೇಳ್ಬೋದು. ಯಾಕೆಂತಂದರೆ ಸನ್ಯಾಸಿಗಳು ಜೀವನ ನೋಡ್ಕೊಂಡು ಬಂದಿರ್ತಾರೆ. 5 ವಿಕಾರೋं का अनुभव है, बच्चों को तो पता ही नहीं रहता, इसलिए बच्चों को देख खुश होते हैं. ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ, ಅದರಿಂದ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆ. ಚೈತನ್ಯ ಫೂಲ್ है, अपने तो
ಪ್ರವೃತ್ತಿ ಮಾರ್ಗ ಚೈತನ್ಯ ಹೂಗಳಾಗಿದ್ದಾರೆ, ನಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ. ಅಭಿ ತುಮ್ ಬಚ್ಚೋಂ ಕೋ ಇಸ್ ಪುರಾನಿ ದುನಿಯಾ ಸೆ ನಯಿ ದುನಿಯಾ ಮೇ ಜಾನಾ ಹೈ. ಈಗ ನೀವು ಈ ಹಳೆಯ ಪ್ರಪಂಚದಿಂದ ಬಿಡುಗಡೆಯಾಗಿ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. सो नई दुनिया में जाना है. अमरलोक में चलने के लिए तुम सब पुरुषार्थ करते हो. ಅಮರಲೋಕದಲ್ಲಿ ಹೋಗ್ಲಿಕ್ಕೋಸ್ಕರ ನೀವೆಲ್ಲ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಿ. ಮೃತ್ಯುಲೋಕ ಸೆ ಟ್ರಾನ್ಸ್ಫರ್ ಹೋತೆ ಹೋ. ಮೃತ್ಯುಲೋಕದಿಂದ ನೀವೀಗ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಿ. ದೇವತಾ ಬಂದ ಹೇ ತೋ ಉಸ್ಕೆ ಲಿಯೆ ಮೆಹನತ್ ಕರ್ನಿ ಪಡೆ. ದೇವತೆಗಳಾಗಬೇಕು ಅಂದರೆ ಈಗ ಕಷ್ಟ ಪಡಬೇಕಾಗತ್ತೆ. ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ ಬಾಯಿ ಬೆಹನ್ ಹೋ ಜಾತೆ ಹೇ. ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗ್ತಾರೆ ಅಂದರೆ ಸೋದರ ಸೋದರಿಯರು ಆಗ್ತಾರೆ. ಬಾಯಿ ಬೆಹನ್ ತೋಥೇನ, ಸೋದರ ಸೋದರಿಯರು ಇದ್ದಲ್ವ. ಪ್ರಜಾಪಿತ ಬ್ರಹ್ಮ ಕಿ ಔಲಾದ್ ಆಪಸ್ ಮೇ ಕ್ಯಾ ಟಹರೆ. ಪ್ರಜಾಪಿತ ಬ್ರಹ್ಮನಿಗೆ ವಂಶಾವಳಿ ಪರಸ್ಪರ ಏನಾದರೂ ಪ್ರಜಾಪಿತ ಬ್ರಹ್ಮ ಗಾಯ ಜಾತಾ ಹೇ. ಪ್ರಜಾಪಿತ ಬ್ರಹ್ಮ ಅನ್ನೋದು ಗಾಯನ ಇದೆ. ಜಬ್ ತಕ್ ಪ್ರಜಾಪಿತ ಕಾ ಬಚ್ಚಾ ನಾ ಬನೆ ಸೃಷ್ಟಿ ಕಿ ರಚನಾ ಕೇಸೆ ಹೋ. ಇಲ್ಲಿವರೆಗೆ ಪ್ರಜಾಪಿತನ ಮಕ್ಕಳಾಗೋದಿಲ್ಲ, ಅಲ್ಲಿವರೆಗೆ ಸೃಷ್ಟಿಯ ರಚನೆ ಹೇಗಾಗುತ್ತೆ. ಪ್ರಜಾಪಿತ ಬ್ರಹ್ಮಕ್ಕೆ ಹೇ ಸಬ್ ರೂಹಾನಿ ಬಚ್ಚೆ. ಪ್ರಜಾಪಿತ ಬ್ರಹ್ಮನಿಗೆಲ್ಲರೂ ಆತ್ಮಿಕ ಮಕ್ಕಳು. ಯೇ ಬ್ರಾಹ್ಮಣ ಹೋತೆ ಹೇ ಜಿಸ್ಮಾನಿ ಯಾತ್ರಾ ವಾಲೆ. ಆ ಒಂದು ಬ್ರಾಹ್ಮಣರಿರ್ತಾರೆ, ಶಾರೀರಿಕವಾಗಿರ್ತಕ್ಕಂಥ ಯಾತ್ರೆ ಮಾಡೋರು. ತುಮ್ ಹೋ ರೂಹಾನಿ ಯಾತ್ರಾ ವಾಲೆ. ನೀವಾಗಿದ್ದೀರಿ ಆತ್ಮಿಕ ಯಾತ್ರಿಕರು. ವಹ ಪತಿತ ಹೈ ತುಮ್ ಪಾವನ್ ಹೋ. ಯಾ ಕೋಯಿ ಪ್ರಜಾಪಿತ ಬ್ರಹ್ಮ ಕಾ ಸಂತಾನ್ ನಹಿ ಹೈ. ಅವರು ಪತಿತರಾಗಿದ್ದಾರೆ, ನೀವು ಪಾವನರಾಗಿದ್ದೀರಿ. ಅವರೇನು ಪ್ರಜಾಪಿತನ ಸಂತಾನರಲ್ಲ. ಯೇ ತುಮ್ ಸಮಜ್ತೆ ಹೋ. ಇದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ಬಾಯಿ ಬೆಹನ್ ಜಬ್ ಸಮಜೆ ತಬ್ ವಿಕಾರ ಮೇ ನಾ ಜಾಯೆ. ಸೋದರಾತ್ಮಗಳು ಅಂತ ತಿಳ್ಕೊಂಡಾಗ ವಿಕಾರದಲ್ಲಿ ಹೋಗೋದಿಲ್ಲ. ಬಾಬಾ ಕೇತೆ ಹೇ ಖಬರ್ದಾರ್ ರಹನಾ ಹೈ. ಹಮಾರಾ ಬಚ್ಚಾ ಬನ್ಕರ್ ಕೋಯಿ ಕ್ರಿಮಿನಲ್ ಕಾಮ್ ನಹಿ ಕರ್ನಾ ಹೈ. ನಮ್ಮ ಸಂತಾನರಾಗ್ಬಿಟ್ಟು ಯಾವುದೇ ವಿಕಾರಿ ಕರ್ಮಗಳನ್ನು ಮಾಡಬಾರ್ದು. ನಹಿ ತೋ ಪತ್ತರ್ ಬುದ್ಧಿ ಬಂದ್ ಜಾಯಂಗೆ. ಇಲ್ಲಾಂದರೆ ಕಲ್ಲು ಬುದ್ಧಿ ಹಾಕ್ಬಿಡ್ತಾರೆ. ಇಂದ್ರ ಸಭಾ ಕಿ ಕಹಾನಿ ಭಿ ಹೈ. ಇಂದ್ರ ಸಭೆದು ಕಥೆನೂ ಇದೆ. ಶೂದ್ರ ಕೋ ಲೇ ಆಯಿ ತೋ ಇಂದ್ರ ಸಭಾ ಮೇ ಭಿ ಉನ್ಕೋ ಬದ್ಬೂ ಆನೆ ಲಗಿ. ಶೂದ್ರರನ್ನ ಕರ್ಕೊಂಡು ಬಂದಿದ್ರಿಂದ ಇಂದ್ರ ಸಭೆಯಲ್ಲಿ ಅವ್ರದ್ದು ಕೊಳಕು ವಾಸನೆ ಬರ್ತಾ ಇತ್ತು. ತೋ ಬೋಲಾ ಪತಿತ್ ಕೋ ಕ್ಯೂ ಲೇ ಆಯ ಹೋ. ಹೇಳಿದ್ರು, ಯಾಕೆ ಪತಿತರನ್ನ ಕರ್ಕೊಂಡು ಬಂದಿದ್ದೀರಿ ಅಂತ. ಫಿರ್ ಉನ್ಕೋ ಶಾಪ್ ದೇ ದಿಯಾ. ನಂತರ ಅವ್ರಿಗೆ ಶಾಪ ನೀಡಲಾಯಿತು. ವಾಸ್ತವ ಮೇ ಇನ್ ಸಭಿ ಮೇ ಬಿ ಕೋಯಿ ಪತಿತ್ ಆ ನಾ ಸಕೆ. ಈ ಒಂದು ಸಭೆಯಲ್ಲಿ ಯಾರು ಪತಿತರು ಬರ್ಕೂಡ್ದು. ಬಲ್ ಬಾಬಾ ಕೋ ಮಾಲೂಮ್ ಪಡೆ ನಾ ಪಡೆ ಯಹ ತೋ ಅಪ್ನಾ ಹಿ ನುಕ್ಸಾನ್ ಕರ್ತೆ ಹೈ. ಬಾಬಾ ಅವ್ರಿಗೆ ಗೊತ್ತಾಗ್ಲಿ ಗೊತ್ತಾಗ್ದಿರ ಹೋಗ್ಲಿ, ಅವ್ರದೇ ನಷ್ಟ ಅವರು ಮಾಡ್ಕೊತಾರೆ. और ही 100 गुना ದಂಡ ಪಡ್ ಜಾತಾ ಹೈ. ಪತಿತ್ ಕೋ ಅಲೋ ನಹಿ ಹೈ. ಇನ್ನೂ ಅವ್ರಿಗೆ 100ರಷ್ಟು ಶಿಕ್ಷೆ ಆಗುತ್ತೆ. ಪತಿತರಿಗೆ ಅಲೋ ಇಲ್ಲ. ಉನೋಂಕೆ ಲಿಯೆ ವಿಸಿಟಿಂಗ್ ರೂಮ್ ಹಿ ಠೀಕ್ ಹೈ. ಅಂಥವ್ರಿಗೆ ವಿಸಿಟಿಂಗ್ ರೂಮೇ ಸರಿ. ಜಬ್ ಪಾವನ್ ಬನ್ನೆ ಕಿ ಗ್ಯಾರಂಟಿ ಕರೆ, ದೈವಿ ಗುಣ ಧಾರಣ ಕರೆ, ತಬ್ ಅಲೋ ಹೋ. ಪಾವನರಾಗುವಂಥ ಒಂದು ಗ್ಯಾರಂಟಿ ಮಾಡಿದಾಗ, ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿದಾಗ ಅವ್ರನ್ನ ಅಲೋ ಮಾಡಬೇಕು. ದೈವಿ ಗುಣ ಧಾರಣ ಕರ್ನೆ ಮೇ ಟೈಮ್ ತೋ ಲಗ್ತಾ ಹೇನ. ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಲಿಕ್ಕೆ ಟೈಮ್ ಅಂತೂ ಹಿಡಿಸುತ್ತಲ್ವ. ಪಾವನ್ ಬನ್ನೆ ಕಿ ಏಕಿ ಹಿ ಪ್ರತಿಜ್ಞಾ ಹೈ. ಪಾವನರಾಗುವ ಒಂದೇ ಒಂದು ಪ್ರತಿಜ್ಞೆ ಇದೆ. ಯಹ ಭಿ ಸಮಜಾಯ ಹೈ ದೇವತಾओं की और परमात्मा की महिमा अलग अलग है. ಇದನ್ನು ತಿಳಿಸಲಾಗಿದೆ. ದೇವತೆಗಳದು ಮತ್ತು ಪರಮಾತ್ಮಂದು ಮಹಿಮೆ ಬೇರೆ ಬೇರೆ ಇದೆ. ಪತಿತ್ ಪಾವನ್ ಲಿಬರೇಟರ್ ಗೈಡ್ भी है. सब दुखों से लिबरेट कर अपने ಶಾಂತಿಧಾಮ में ले जाते हैं. ಎಲ್ಲ ಪತಿತರನ್ನು ಪಾವನ ಮಾಡಿ, ಲಿಬರೇಟ್ ಮಾಡಿ, ಗೈಡ್ ಆಗಿ ತಂದೆ ಎಲ್ಲರನ್ನ ದುಃಖದಿಂದ ಬಿಡುಗಡೆ ಮಾಡಿ ಶಾಂತಿಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ. ಶಾಂತಿಧಾಮ್, ಸುಖಧಾಮ್ और दुखधाम यह एक ही है, ಚಕ್ರ है. ಶಾಂತಿಧಾಮ, ಸುಖಧಾಮ, ದುಃಖಧಾಮ ಇದೊಂದು ಚಕ್ರ ಇದೆ. ಅಭಿ ದುಃಖಧಾಮ್ ಕೋ ಭೂಲ್ ಜಾನಾ ಹೈ. ಈಗ ಈ ದುಃಖದ ಪ್ರಪಂಚವನ್ನು ಮರೀರಿ. ಶಾಂತಿಧಾಮ್ ಸೆ ಸುಖಧಾಮ್ ಮೇ वे आएंगे जो ನಂಬರ್ ವಾರ್ ಪಾಸ್ ಹೋಂಗೆ. ಶಾಂತಿಧಾಮದಲ್ಲಿ ಮತ್ತು ಸುಖಧಾಮದಲ್ಲಿ ಯಾರು ಬರ್ತಾರೆ ಅಂದರೆ ಯಾರೋ ನಂಬರ್ ವಾರ್ ಪಾಸ್ ಆಗ್ತಾರೆ. ವಹಿ ಆತೆ रहेंगे, ಅವರೇ ಬರ್ತಾ ಇರುತ್ತೆ. ಚಕ್ರ ಫಿರ್ತಾ रहता है. ಈ ಚಕ್ರ ಸುತ್ತುತ್ತಾ ಇರುತ್ತೆ. ಢೇರ್ ಕೆ ಢೇರ್ ಆತ್ಮ है, सबका ಪಾರ್ಟ್ ನಂಬರ್ ವಾರ್ है. ಲೆಕ್ಕವಿಲ್ಲದಷ್ಟು ಆತ್ಮಗಳಿದ್ದಾರೆ. ಎಲ್ಲರ ಪಾತ್ರ ಅನ್ನೋದು ನಂಬರ್ ವಾರ್ ಇದೆ. ಜಾಯೆಂಗೆ ಬಿ ನಂಬರ್ ವಾರ್, ಹೋಗೋದು ಕೂಡ ನಂಬರ್ ವಾರ್. ಉನ್ಕೋ ತೋ ಕಹಾ ಜಾತಾ ಶಿವ ಬಾಬಾ ಕಿ ಸಿಜ್ರಾ ಅಥವಾ ರುದ್ರಮಾಲಾ.
ಅದಕ್ಕೆ ಹೇಳಲಾಗುತ್ತೆ ಶಿವಬಾಬಾರವ್ರದ್ದು ವಂಶಾವಳಿ ಅಥವಾ ರುದ್ರಮಾಲೆ. ನಂಬರ್ ವಾರ್ ಆತೆ ಹೇ ಫಿರ್ ನಂಬರ್ ವಾರ್ ಆತೆ ಹೇ. ಬರೋರು ನಂಬರ್ वार आग ಬರ್ತಾರೆ, ಹೋಗೋದು ನಂಬರ್ वार आग. बच्चों को रोज समझाया जाता है स्कूल में रोज नहीं पढ़ेंगे तो मुरली नहीं सुनेंगे तो फिर आब्सेंट हो जाएंगे. ಬಾಬಾ ಅವರು ಡೈಲಿ ಹೇಳ್ತಾರೆ, ಶಾಲೆಯಲ್ಲಿ ಓದಲಿಲ್ಲ ಪ್ರತಿನಿತ್ಯ ಅಂದರೆ, ಮುರಳಿ ಓದಲಿಲ್ಲ ಅಂದರೆ ಆಬ್ಸೆಂಟ್ ಆಗೋಗುತ್ತೆ. ಪढ़ाई की ಲಿಫ್ಟ್ ಮಿಲ್ नहीं ಜರೂರ್ चाहिए. ಓದೋದ್ರದ್ದು ಲಿಫ್ಟ್ ಬೇಕಲ್ವಾ. ಗಾಡ್ಲಿ ಯೂನಿವರ್ಸಿಟಿ में ಆಬ್ಸೆಂಟ್ ಥೋಡಿ ಹೋನಾ चाहिए. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಬ್ಸೆಂಟ್ ಆಗಬಾರ್ದು. ಪढ़ाई कितनी ऊंचा है, ಓದೋದು ಎಷ್ಟೊಂದು ಶ್ರೇಷ್ಠವಾಗಿದೆ. इसमें तुम सुखधाम के मालिक बनते हो. ಇದರಿಂದ ನೀವು ಸುಖಧಾಮಕ್ಕೆ ಮಾಲೀಕರು ಆಗ್ತೀರಾ. तो अनाज सब फ्री रहता है, पैसा नहीं लगता है. ಅಲ್ಲಿ ದವಸ ಧಾನ್ಯಗಳೆಲ್ಲ ಉಚಿತವಾಗಿ ಸಿಗುತ್ತೆ, ದುಡ್ಡು ಇರೋದಿಲ್ಲ. ಅಭಿ तो कितना महंगा है, ಇವತ್ತು ಎಷ್ಟೊಂದು ಕಾಸ್ಟ್ಲಿ ಆಗಿದೆ. 100 ವರ್ಷ में कितना महंगाई हो गई. 100 ವರ್ಷದಲ್ಲಿ ಎಷ್ಟೊಂದು ರೇಟ್ ಏರ್ಬಿಟ್ಟಿದೆ. यहाँ कोई ಅಪ್ರಾಪ್ತಿ ವಸ್ತು नहीं होती. ಸತ್ಯುಗದಲ್ಲಿ ಯಾವುದೇ ಅಪ್ರಾಪ್ತಿಯಾಗಿರುವಂಥ ವಸ್ತುಗಳು ಇರೋದೇ ಇಲ್ಲ, ಸಕಲ ಪ್ರಾಪ್ತಿಗಳು ಆಗಿರುತ್ತೆ. जिसके लिए मुश्किल आता है, ಅದಕ್ಕೆ ಕಷ್ಟನೂ ಇರೋದಿಲ್ಲ. वह ही सुखधाम, तुम अभी वहाँ के लिए तैयारी कर रहे हो. ಅದಾಗಿದೆ ಸುಖಧಾಮ. ಈಗ ಅದಕ್ಕೋಸ್ಕರ ನೀವು ತಯಾರಿಗಳನ್ನು ಮಾಡ್ತಾ ಇದ್ದೀರಿ. ತುಮ್ ಬೆಗ್ಗರ್ ಟು ಪ್ರಿನ್ಸ್ ಬಂತೆ ಹೋ. ನೀವು ಪ್ರಿನ್ಸಿಂದ ರಾಜ್ಕುಮಾರರು ಹಾಕ್ತೀರಾ. ಸಾಹುಕಾರ ಲೋಗ್ ಅಪ್ನೆ ಕೋ ಬೆಗ್ಗರ್ ನಹಿ ಸಮಜ್ತೆ ಹೇ. ಸಾಹುಕಾರರು ತಮ್ಮನ್ನು ಬೆಗ್ಗರ್ ಅಂತ ತಿಳ್ಕೊಳ್ಳೋದಿಲ್ಲ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಇವತ್ತಿನ ಮುಖ್ಯ ಸಾರಾಂಶ ಆಗಿದೆ, बाबा से जो संपूर्ण पावन बनने की प्रतिज्ञा की है उसको तोड़ना नहीं है. ಶಿವಬಾಬಾ ಜೊತೆಯಲ್ಲಿ ಏನು ಸಂಪೂರ್ಣ ಪಾವನರಾಗುವಂಥ ಪ್ರಾಮಿಸ್ ಮಾಡಿದ್ದೀರಿ ಅದನ್ನೆಂದು ಮುರಿಬೇಡಿ. ಬಹುತ್ ಪರ್ಹೇಜ್ ರಖನಿ ಹೈ. ತುಂಬ ಪಥ್ಯವನ್ನು ಇಟ್ಕೋಬೇಕು. ಅಪ್ನಾ ಚಾರ್ಟ್ ದೇಖ್ನಾ ಹೈ, ಹಮಾರೆ ಮೇ ಕೋಯಿ ಅವಗುಣ ತೋ ನಹಿ ಹೈ. ನಿಮ್ಮ ಚಾರ್ಟನ್ನು ನೀವೇ ನೋಡ್ಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣಗಳು ಇಲ್ವಾ ಅನ್ನೋದನ್ನು. ಗಾಡ್ಲಿ ಯೂನಿವರ್ಸಿಟಿ ಮೇ ಕಭಿ ಭಿ ಆಬ್ಸೆಂಟ್ ನಹಿ ಹೋನಾ ಹೈ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಂದೂ ಕೂಡ ಆಬ್ಸೆಂಟ್ ಆಗಬಾರ್ದು. सुखधाम का मालिक बनने की ऊंची पढ़ाई एक ही दिन भी मिस नहीं करना है. ಸುಖಧಾಮಕ್ಕೆ ಮಾಲೀಕರಾಗಲಿಕ್ಕೋಸ್ಕರ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯನ್ನು ಒಂದು ದಿವಸ ಮಿಸ್ ಮಾಡಬೇಡಿ. ಮುರಳಿ ರೋಜ್ ಜರೂರ್ ಸುನ್ನಿ ಹೇ. ಪ್ರತಿನಿತ್ಯ ಮುರಳಿಯನ್ನು ತಪ್ಪದೇ ಓದಬೇಕು, ಇಲ್ಲ ಕೇಳಬೇಕು. वरदान मनसा वाचा कर्मणा की पवित्रता में संपूर्ण मार्क्स लेने वाले नंबर 1 आज्ञाकारी भव. ಮನಸ ವಾಚಾ ಕರ್ಮಣ 3 ಸಬ್ಜೆಕ್ಟ್ನಲ್ಲಿ ಪವಿತ್ರತೆಯನ್ನು ಸಂಪೂರ್ಣ ಮಾರ್ಕ್ಸ್ ತೆಗೆದುಕೊಳ್ಳುವಂಥವ್ರು ನಂಬರ್ 1 ಆಜ್ಞಾಕಾರಿಗಳು. ಹಾಗೆ ಮನಸ ಪವಿತ್ರತಾ ಅರ್ಥ ಸಂಕಲ್ಪ ಮೇ ಬಿ ಅಪವಿತ್ರತಾ ಕೆ ಸಂಸ್ಕಾರ ಇಮರ್ಜ್ ನಾ ಹೋ. ಮನಸ ಪವಿತ್ರತೆ ಅಂದರೆ ಸಂಕಲ್ಪದಲ್ಲಿ ಕೂಡ ಅಪವಿತ್ರತೆಯ ಸಂಸ್ಕಾರ ಅನ್ನೋದು ಪ್ರಕಟ ಆಗಬಾರ್ದು. ಸದಾ ಆತ್ಮಿಕ ಸ್ವರೂಪ ಅರ್ಥಾತ್ ಬಾಯಿ ಬಾಯಿಗೆ ಶ್ರೇಷ್ಠ ಸ್ಮೃತಿ ರಹೆ. ಸದಾ ಆತ್ಮಿಕ ಸ್ವರೂಪದಲ್ಲಿರಬೇಕು, ಅರ್ಥಾತ್ ಸೋದರತ್ವದ ಶ್ರೇಷ್ಠ ಸ್ಮೃತಿಯಲ್ಲಿರಬೇಕು. ವಾಚಾ ಮೇ ಸದಾ ಸತ್ಯತಾ ಅವ್ರ ಮಧುರತಾ ಹೋ. ಮಾತಿನಲ್ಲಿ ಸತ್ಯತೆಯೂ ಇರಬೇಕು ಮತ್ತು ಮಧುರತೆಯೂ ಇರಬೇಕು. ಕರ್ಮಣ ಮೇ ಸದಾ ನಮ್ರತಾ ಅವ್ರ ಸಂತುಷ್ಟತಾ ಹರ್ಷಿತ ಮುಕ್ತಾ ಹೋ. ಕರ್ಮದಲ್ಲಿ ಸದಾ ನಮ್ರತೆಯೂ ಇರಬೇಕು, ಸಂತುಷ್ಟತೆಯೂ ಇರಬೇಕು ಮತ್ತು ಹರ್ಷಿತ ಮುಖತೆಯೂ ಇರಬೇಕು. इसी आधार पर नंबर मिलते हैं. ಇದೇ ಆಧಾರದ ಮೇಲೆ ನಂಬರ್ ಅನ್ನೋದು ಸಿಗುತ್ತೆ. और ऐसे संपूर्ण पवित्र आज्ञाकारी बच्चे बाबा का भी गुणगान करते हैं. ಈ ರೀತಿ ಸಂಪೂರ್ಣ ಪವಿತ್ರರಾಗಿರೋರು ಆಜ್ಞಾಕಾರಿ ಮಕ್ಕಳು ತಂದೆಗೆ ಗುಣಗಾನವನ್ನು ಮಾಡ್ತಾರೆ. वही अपने हर कर्म में बाबा का कर्तव्य को सिद्ध करने वाला समीप रतन है. ಅಂತಹವರೇ ತಮ್ಮ ಪ್ರತಿಯೊಂದು ಕರ್ಮದಿಂದ ಬಾಬಾರವರ ಕರ್ಮವನ್ನು ಸಿದ್ಧ ಮಾಡ್ತಕ್ಕಂಥ ಸಮೀಪ ರತ್ನಗಳು ಆಗಿದ್ದಾರೆ. ಸ್ಲೋಗನ್ ಆಗಿದೆ, ಸಂಬಂಧ ಸಂಪರ್ಕ और ಸ್ಥಿತಿ में ಲೈಟ್ ರಹೋ ಬನೋ ದಿನಚರಿ ಮೇ ನಹಿ. ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿರಿ, ದಿನಚರಿನಲ್ಲಿ ಲೈಟ್ ಅಲ್ಲ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ಮುರಳಿಗಳನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರು ಕೇಳೋ ಥರ
ಕಳಿಸ್ಕೊಡೋದು ಕೂಡ ಒಂದು ಶ್ರೇಷ್ಠ ಕರ್ಮ ಆಗಿದೆ. ಫಾರ್ವರ್ಡ್ ಮಾಡಲಿಕ್ಕೆ ನಿಮಗೇನು ಕಷ್ಟ ಆಗೋದಿಲ್ಲ. ನಿಮ್ಮ ಸ್ನೇಹಿತರು, ಬಂಧು ಬಳಗ ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವ್ರಿಗೂ ಕೂಡ ನೀವು ಫಾರ್ವರ್ಡ್ ಮಾಡ್ತಾಯಿದ್ರೆ ಬಾಬಾರವರ ಜ್ಞಾನ ಎಲ್ಲಿರೋರಿಗೂ ಕೂಡ ಈಗ ಸಿಗಬೇಕಾಗಿದೆ. ಯಾಕೆಂತಂದರೆ ಇದನ್ನೇ ಬಹಳ ಸಮಯದಿಂದ ಹುಡುಕ್ತಾ ಬಂದಿರೋದು, ಶಿವಬಾಬಾ ಕೊಡ್ತಾ ಇರೋದು ಕೂಡ ಅದನ್ನೇ ಆಗಿದೆ. ಅದರಿಂದ ಹೆಚ್ಚು ಹೆಚ್ಚು ಹಂಚಿ ಸೇವೆಯನ್ನು ಮಾಡಿ. ಓಂ ಶಾಂತಿ.